ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬ್ಲಾಗಿಂಗ್ ಅನ್ನ ನೀವು ಕನ್ನಡದಲ್ಲಿ ಕಲಿಬೇಕು ಅಂತಂದ್ರೆ ಈ ಸೀರೀಸ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬ್ಲಾಗಿಂಗ್ ಇನ್ ಕನ್ನಡ ಅಂತ. ಏನಂತಂದ್ರೆ ಬ್ಲಾಗ್ ಅನ್ನ ಈಸಿಯಾಗಿ ಕನ್ನಡದಲ್ಲಿ ಕಲಿಬಹುದು. ಸ್ಟೆಪ್ ಬೈ ಸ್ಟೆಪ್ ಆಗಿರುವಂತಹ ಸೀರೀಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಬ್ಲಾಗಿಂಗ್ ಅನ್ನ ಸೀರಿಯಸ್ಲಿ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ಕೊಳ್ಳದೆ ನೋಡಿ. ತುಂಬಾ ಇನ್ಫಾರ್ಮೇಶನ್ ಇರುವಂತಹ ಒಂದು ವಿಡಿಯೋಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರೀಸ್ ನ ಮೊದಲನೇ ವಿಡಿಯೋ ಇದು. ವಿಡಿಯೋ ಏನಂತಂದ್ರೆ ಬ್ಲಾಗಿಂಗ್ ಅಂದ್ರೆ ಏನು ಅಂತ ಒಂದು ಕಂಪ್ಲೀಟ್ ಆಗಿ ಶುರು ಮಾಡ್ತಾ ಇದ್ದೀನಿ. ಬ್ಲಾಗಿಂಗ್ ಯಾರಿಗೆಲ್ಲ ಗೊತ್ತಿದೆ ಅವರು ನೋಡ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲ ಅವರು ಕೂಡ ನೋಡ್ಬೋದು. ಯಾಕಂತಂದ್ರೆ ಗೊತ್ತಿಲ್ಲದಿರೋ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಬ್ಲಾಗಿಂಗ್ ಅನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋರು ಕೂಡ ನೋಡೋದು ತುಂಬಾ ಇಂಪಾರ್ಟೆಂಟ್. ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೀನಿ. ಈ ಬ್ಲಾಗಿಂಗ್ ಅಂದ್ರೆ ಏನು ಅಂತ ನಿಮಗೆ ಅವಾಗ ಅರ್ಥ ಆಗುತ್ತೆ ಬ್ಲಾಗಿಂಗ್ ಅಂದ್ರೆ ಏನು ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನೀವು ಗೂಗಲ್ ಅಲ್ಲಿ ಏನಾದ್ರು ಒಂದು ಸರ್ಚ್ ಮಾಡಿದಾಗ ಕೆಲವೊಂದು ಕೆಳಗಡೆ ಸರ್ಚ್ ಮಾಡಿ ಏನಂತಂದ್ರೆ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಆರ್ಟಿಕಲ್ಸ್ ಗಳನ್ನ ಯಾರು ಬರೀತಾರೆ? ಆರ್ಟಿಕಲ್ಸ್ ಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ಬ್ಲಾಗಿಂಗ್ ಅಂತ ನಾವು ಕರಿತೀವಿ. ಇನ್ನು ಹಲವರು ಏನಂತಂದ್ರೆ ಆ ಬ್ಲಾಗಿಂಗ್ ಇಂದಾನೆ ತಿಂಗಳಿಗೆ 1000ದಿಂದ ಲಕ್ಷ ರೂಪಾಯಿಗಳವರೆಗೂ ಸಂಪಾದನೆ ಮಾಡ್ತಿದ್ದಾರೆ. ಹಾಗಂತಂದ್ರೆ ಬ್ಲಾಗಿಂಗ್ ಅಂದ್ರೆ ಏನು, ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಬಹುದು, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ. ಹಾಗಂತಂದ್ರೆ ಬ್ಲಾಗಿಂಗ್ ಅಂದ್ರೆ ಏನು, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬ್ಲಾಗಿಂಗ್ ಅಂದ್ರೆ ಏನಂತಂದ್ರೆ ಒಂದು ವೆಬ್ಸೈಟ್ ಅಂತಾನೆ ನಾವು ಕರಿಬಹುದು. ನಿಮ್ಗೆ ಇರುವಂತಹ ಒಂದು ನಾಲೆಜ್, ಎಕ್ಸ್ಪೀರಿಯನ್ಸ್ ಅನ್ನ ನೀವು ಟೆಕ್ಸ್ಟ್ ರೂಪದಲ್ಲಿ ಅಲ್ಲಿ ಹಾಕುವಂಥದ್ದು. ನನಗೆ ಹೇಳ್ಬೇಕಂತಂದ್ರೆ ಕುಕಿಂಗ್ ರೆಸಿಪೀಸ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು, ಮತ್ತೆ ಹೆಲ್ತ್ ಟಿಪ್ಸ್ ಆಗಿರ್ಬೋದು, ಬಿಸ್ನೆಸ್ ಟಿಪ್ಸ್ ಆಗಿರ್ಬೋದು, ಬ್ಲಾಗಿಂಗ್ ಟಿಪ್ಸ್ ಆಗಿರ್ಬೋದು. ಈ ರೀತಿ ಒಂದು ಏನು ನಿಮಗೆ ನಾಲೆಜ್ ಇರುವಂತದ್ದು ನೀವೇನಂತಂದ್ರೆ ಟೆಕ್ಸ್ಟ್ ರೂಪದಲ್ಲಿ ಹಾಕುವಂಥದ್ದು. ಅಂತಂದ್ರೆ ಅದ್ರ ಬಗ್ಗೆ ಒಂದೇ ಒಂದು ಆರ್ಟಿಕಲ್ ಹಾಕೋದಂತಲ್ಲ. ಅದರ ಒಂದು ಒಂದು ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿಲಿ ಬರುವಂತಹ ಅಷ್ಟು ಒಂದು ಮೇನ್ ಟೈಟಲ್ಸ್ ಏನ್ ಸಿಗುತ್ತೆ ನಿಮಗೆ, ಅಷ್ಟು ಒಂದು ಎಲ್ಲಾನು ಕಂಪ್ಲೀಟ್ ಆಗಿ ಡೇ ಬೈ ಡೇ ಅಥವಾ ವೀಕ್ಲಿ ಟು ಈ ರೀತಿ ಏನ್ ಮಾಡ್ಬೇಕಂತಂದ್ರೆ ಆರ್ಟಿಕಲ್ಸ್ ಅನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ. ಅಂತಂದ್ರೆ ಬ್ಲಾಗ್ ಮತ್ತೆ ವೆಬ್ಸೈಟ್, ಇದ್ರ ಎರಡು ಸೆಂಟ್ರಲ್ಲಿ ಏನ್ ಡಿಫ್ರೆನ್ಸ್? ತುಂಬಾ ಒಂದು ಜನರಿಗೆ ಇದು ಕನ್ಫ್ಯೂಷನ್ ಇರುತ್ತೆ. ವೆಬ್ಸೈಟ್ ಅಂದ್ರೆ ಸಿಂಪಲ್ ಆಗಿ ಬಿಸ್ನೆಸ್ ಅಥವಾ ಕಂಪನಿ ಅನ್ನ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಶೇರ್ ಮಾಡ್ಕೊಳ್ಳುವಂತ ಇರುವ ಒಂದು ಪ್ಲಾಟ್ಫಾರ್ಮ್. ಆದ್ರೆ ಬ್ಲಾಗ್ ಅಂದ್ರೆ ಏನಂತಂದ್ರೆ ದಿನನಿತ್ಯ ಬೇರೆ ಬೇರೆ ಒಂದು ಆರ್ಟಿಕಲ್ಸ್ ಗಳು ಪಬ್ಲಿಷ್ ಆಗ್ತಿರುವಂತ ಒಂದು ವೆಬ್ಸೈಟ್. ಅದಕ್ಕೂ ವೆಬ್ಸೈಟ್ ಅಂತಾನೆ ಕರಿತೀವಿ, ಇದಕ್ಕೂ ವೆಬ್ಸೈಟ್ ಅಂತಾನೆ ಕರಿತೀವಿ. ಅದಕ್ಕೆ ಬಿಸ್ನೆಸ್ ವೆಬ್ಸೈಟ್ ಅಂತ ಕರಿತೀವಿ, ಇದಕ್ಕೆ ಬ್ಲಾಗ್ ವೆಬ್ಸೈಟ್ ಅಂತ ಕರಿತೀವಿ. ಇಷ್ಟೇ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದು ರೆಸ್ಟೋರೆಂಟ್ ನಲ್ಲಿ ನಾವು ಏನಂತಂದ್ರೆ ಒಂದು ರೆಸ್ಟೋರೆಂಟ್ ವೆಬ್ಸೈಟ್ ನಲ್ಲಿ ನಾವೇನಂದ್ರೆ ಮೆನು ನೋಡ್ಬೋದು, ಮತ್ತೆ ಪ್ರೈಸ್ ಅನ್ನ ನೋಡ್ಬೋದು, ಕಾಂಟ್ಯಾಕ್ಟ್ ಅನ್ನ ನೋಡ್ಬೋದು ಅಷ್ಟೇ. ಆದ್ರೆ ಒಂದು ಫುಡ್ ಬ್ಲಾಗ್ ಅಲ್ಲಿ ನಾವು ಏನಂತಂದ್ರೆ ದಿನ ಬೈ ದಿನ ಏನಂತಂದ್ರೆ ಬೇರೆ ಬೇರೆ ಒಂದು ಫುಡ್ ಗಳ ಆರ್ಟಿಕಲ್ಸ್ ಗಳನ್ನ ನಾವು ನೋಡ್ಬೋದು. ಹಾಗಾದ್ರೆ ಬ್ಲಾಗಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ? ಇದನ್ನ ಒಂದು ಎಕ್ಸಾಂಪಲ್ ರೂಪದಲ್ಲಿ ಏನಂತಂದ್ರೆ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಬ್ಬ ಯಾರಾದ್ರೂ ಗೂಗಲ್ಗೆ ಹೋಗ್ಬಿಟ್ಟು ಏನಂತಂದ್ರೆ ಒಂದು ಕೀವರ್ಡ್ ಅನ್ನ ಸರ್ಚ್ ಮಾಡ್ತಾರೆ, ಏನಂತಂದ್ರೆ ಬೆಸ್ಟ್ ಲ್ಯಾಪ್ಟಾಪ್ಸ್ ಅಂಡರ್ 50,000 ಅಂತ. ಆವಾಗ ಗೂಗಲ್ ಏನ್ ಮಾಡುತ್ತೆ ಅಂತಂದ್ರೆ ಅಲ್ಲಿ ಅವರ ಒಂದು ಏನ್ ಆರ್ಟಿಕಲ್ಸ್ ಇರುತ್ತೆ ಗೂಗಲ್ ಹತ್ರ, ಅದನ್ನೆಲ್ಲ ಆರ್ಟಿಕಲ್ಸ್ ಗಳನ್ನ ತೋರಿಸುತ್ತೆ. ಆ ಆರ್ಟಿಕಲ್ ತೋರಿಸಿದಾಗ ನಿಮ್ಮ ಆರ್ಟಿಕಲ್ ಅಲ್ಲಿ ಶೋ ಆಯ್ತು ಅಂತಂದ್ರೆ ಆ ಒಂದು ಏನ್ ಸರ್ಚ್ ಮಾಡಿರ್ತಾರೆ ಅದನ್ನು ಆರ್ಟಿಕಲ್ ಅನ್ನ ಕಂಪ್ಲೀಟ್ ಆಗಿ ಓದ್ತಾರೆ. ನಿಮ್ಮ ಆರ್ಟಿಕಲ್ ಇಷ್ಟ ಆಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಶೋ ಆಗ್ತಿರುವಂತಹ ನಿಮ್ಮ ಆರ್ಟಿಕಲ್ ಶೋ ಆಗ್ತಿರುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಗಳ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲ ಅಂತಂದ್ರೆ ನೀವೇನಾದ್ರೂ ಪ್ರಾಡಕ್ಟ್ ಗಳನ್ನ ಲಿಂಕ್ ಮಾಡಿದ್ರಿ ಅಂತಂದ್ರೆ, ಅಥವಾ ಲ್ಯಾಪ್ಟಾಪ್ ಸರ್ಚ್ ಮಾಡ್ತಿರೋ ಲ್ಯಾಪ್ಟಾಪ್ ಅನ್ನ ಏನಾದ್ರು ಲಿಂಕ್ ಮಾಡಿದ್ರಿ ಅಂತಂದ್ರೆ ಅವನು ಕ್ಲಿಕ್ ಮಾಡ್ಕೊಂಡು ಅದನ್ನ ಪರ್ಚೇಸ್ ಕೂಡ ಮಾಡಬಹುದು. ಇದರಿಂದಾನೇ ನಿಮ್ಗೆ ಇನ್ಕಮ್ ಬರುತ್ತೆ. ಹಾಗಂತಂದ್ರೆ ಬ್ಲಾಗಿಂಗ್ ಮೂಲಕ ಯಾವ ರೀತಿ ನಾವು ದುಡ್ಡು ಮಾಡಬಹುದು? ಬ್ಲಾಗಿಂಗ್ ಇಂದ ದುಡ್ಡು ಮಾಡುವಂತ ಪ್ರಮುಖ ಒಂದು ಮಾರ್ಗಗಳು ಯಾವ್ಯಾವ್ದು ಅಂತಂದ್ರೆ ಗೂಗಲ್ ಆಡ್ಸೆನ್ಸ್. ನಿಮ್ಮ ವೆಬ್ಸೈಟ್ ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಗೂಗಲ್ ಆಡ್ಸ್ ಗಳನ್ನ ತೋರಿಸುತ್ತೆ. ವ್ಯೂಸ್ ಗಳ ಮುಖಾಂತರ ಕೂಡ ಒಂದು ಕೌಂಟ್ ಆಗುತ್ತೆ, ಮತ್ತೆ ಯಾರಾದ್ರೂ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಮೆಝಾನ್ ಅಥವಾ ಬೇರೆ ಒಂದು ಯಾವ್ದಾದ್ರು ಅಫಿಲಿಯೇಟ್ ಒಂದು ಪ್ಲಾಟ್ಫಾರ್ಮ್ ಗಳಿಂದ ನೀವೇನಂತಂದ್ರೆ ಪ್ರಾಡಕ್ಟ್ ಗಳನ್ನ ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಮಾಡಿದ್ರಿ ಅಂತಂದ್ರೆ, ಯಾರಾದ್ರೂ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿದ್ರು ಅಂತಂದ್ರೆ ಅದಕ್ಕೆ ಇರುವಂತ ಕಮಿಷನ್ ನಿಮಗೆ ಸಿಗುತ್ತೆ. ಇಷ್ಟು ಸ್ಪಾನ್ಸರ್ಡ್ ಪೋಸ್ಟ್. ನಿಮಗೆ ಟ್ರಾಫಿಕ್ ಜಾಸ್ತಿ ಆದ ಮೇಲೆ ಕೆಲವೊಂದು ಕಂಪನಿಗಳು ನಿಮಗೆ ಏನಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡ್ಕೊಡಿ. ಈ ರೀತಿ ಇದರಿಂದ ಏನಂತಂದ್ರೆ ನೀವು ಒಂದು ಇಷ್ಟು ಅಮೌಂಟ್ ಅಂತ ಏನು ಫಿಕ್ಸ್ ಮಾಡ್ಕೊಂಡು ಅದರಿಂದ ಅಮೌಂಟ್ ಅನ್ನ ನೀವು ತಗೋಬಹುದು. ಈ ರೀತಿ ಸ್ಪಾನ್ಸರ್ಡ್ ಪೋಸ್ಟ್ಗಳು ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಜಿಟಲ್ ಪ್ರಾಡಕ್ಟ್ಸ್. ನಿಮ್ಮ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ಅಲ್ಲಿ ಏನಂತಂದ್ರೆ ಇ ಬುಕ್ಸ್ ಆಗಿರ್ಬೋದು, ಆಡಿಯೋ ಬುಕ್ಸ್ ಆಗಿರ್ಬೋದು, ಅಥವಾ ಟೆಂಪ್ಲೇಟ್ಸ್ ಆಗಿರ್ಬೋದು, PDF ಗೈಡ್ಸ್ ಆಗಿರ್ಬೋದು. ಇವುಗಳನ್ನ ಕಂಪ್ಲೀಟ್ ಆಗಿ ನಿಮ್ಮ ಬ್ಲಾಗ್ ಅಲ್ಲಿ ಸೇಲ್ ಮಾಡಬಹುದು. ಇಷ್ಟು ಸರ್ವಿಸಸ್ ಬರುತ್ತೆ. ವೆಬ್ ಡಿಸೈನ್ ಆಗಿರ್ಬೋದು, ನಿಮ್ಗೆ ಏನಾದ್ರು ವೆಬ್ಸೈಟ್ ಬರುತ್ತೆ ಅಂತಂದ್ರೆ SEO ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಫ್ರೀಲ್ಯಾನ್ಸಿಂಗ್, ಕೌನ್ಸಿಲಿಂಗ್. ಈ ರೀತಿ ನೀವೇನಂದ್ರೆ ಸರ್ವಿಸಸ್ ಕೂಡ ಕೊಡ್ಬೋದು. ಹಾಗಂತಂದ್ರೆ ಬ್ಲಾಗ್ ಅನ್ನ ಶುರು ಮಾಡೋದಕ್ಕೆ ಏನೇನೆಲ್ಲ ಇಂಪಾರ್ಟೆಂಟ್ ಬೇಕಾಗುತ್ತೆ?
ಸೊ ಸಿಂಪಲ್ ನಿಮ್ಮ ಮೊಬೈಲ್ ಮತ್ತೆ ಇಂಟರ್ನೆಟ್ ಇದ್ರೆ ಸಾಕು. ಅದಾದ ಮೇಲೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಡೊಮೇನ್ ಬೇಕು, ಹೋಸ್ಟಿಂಗ್ ಬೇಕಾಗುತ್ತೆ, ವರ್ಡ್ ಪ್ರೆಸ್ ವೆಬ್ಸೈಟ್, ಅದಾದ್ಮೇಲೆ ಒಂದು ಒಳ್ಳೆ ನೀಚ್ ಇರಬೇಕು. ನೀಚ್ ಅಂದ್ರೆ ಕೆಟಗರಿ ಇರಬೇಕು, ರೆಗ್ಯುಲರ್ ಕಂಟೆಂಟ್, ಬೇಸಿಕ್ ಎಸಿಯು. ಸೊ ಇಷ್ಟು ಇತ್ತಂತಂದ್ರೆ ನೀವು ಒಂದು ಆರಾಮಾಗಿ ಬ್ಲಾಗ್ ಅನ್ನ ಶುರು ಮಾಡಬಹುದು. ಸೊ ಬ್ಲಾಗಿಂಗ್ ಮಿಸ್ಟೇಕ್ಸ್ ಗಳು ಏನೇನಿರುತ್ತೆ, ಸೊ ಸಿಂಪಲ್ ಆಗಿ ಮಿಸ್ಟೇಕ್ಸ್ ಗಳನ್ನ ನೋಡ್ತಾ ಹೋಗ್ತು ಅಂತಂದ್ರೆ ಫಸ್ಟ್ ಕಾಪಿ ಪೇಸ್ಟ್ ಅನ್ನ ನಾವು ಮಾಡಬಾರ್ದು. ಮತ್ತೆ ಡೈಲಿ ಆರ್ಟಿಕಲ್ಸ್ ಗಳನ್ನ ಹಾಕದೆ ಇರುವುದು, ಇವನ್ನ ಇಗ್ನೋರ್ ಮಾಡೋದು. ಸೊ ಇದೇನಿರುತ್ತೆ ಇದನ್ನ ಕಂಪ್ಲೀಟ್ ಆಗಿ ನೀವು ಮಿಸ್ಟೇಕ್ಸ್ ಅನ್ನ ಮಾಡಬಾರ್ದು. ಸೊ ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಬ್ಲಾಗಿಂಗ್ ಅನ್ನೋದು ನಿಮ್ಮ ನಾಲೆಜ್ ಅನ್ನ ಇಂಟರ್ನೆಟ್ ಅಲ್ಲಿ ಶೇರ್ ಮಾಡಿ ಅದರಿಂದ ಇನ್ಕಮ್ ಅನ್ನ ಮಾಡುವಂತದ್ದು. ಇದನ್ನ ಸ್ಟೂಡೆಂಟ್ಸ್, ಎಂಪ್ಲಾಯೀಸ್, ಹೌಸ್ ವೈಫ್ಸ್ ಯಾರು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಫುಲ್ ಟೈಮ್ ಮಾಡ್ಬೋದು, ಪಾರ್ಟ್ ಟೈಮ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ಸ್ ಮಾಡ್ಬೋದು. ಸೊ ಕಮೆಂಟ್ಸ್ಗೆ ನಾನು ಆದಷ್ಟು ಆನ್ಸರ್ ಅನ್ನ ಮಾಡ್ತೀನಿ. ಸೊ ಸಿಗೋಣ ಈ ಸೀರೀಸ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಇದೇ ರೀತಿಯಾದಂತಹ ವಿಡಿಯೋಸ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.